ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಹೋಗ್ತಿದ್ದೀವಿ ಬೆಂಗಳೂರಿಂದ ಮಂತ್ರಾಲಯದ ಕಡೆಗೆ. ನಾವು ಬೆಂಗಳೂರನ್ನ ಬಿಟ್ಟಿದ್ದು ಊಟ ಮಾಡಿಕೊಂಡು 1:30ಕ್ಕೆ ಬಿಟ್ವಿ. ಸಂಜೆ ಒಂದು ಶಾರ್ಟ್ ಬ್ರೇಕ್ ತಗೊಂಡ್ವಿ ಕಾಫಿ ಟೀ ಸ್ನ್ಯಾಕ್ಸ್ಗೆ ಅಂತ. ಸೊ ತಗೊಂಡು ನಂತರ ನಾವು ಸೀದಾ ಮಂತ್ರಾಲಯದ ಕಡೆ ಹೋದ್ವಿ. ಸೊ ಬೈ 9:30 ನಾವು ಮಂತ್ರಾಲಯನ ರೀಚ್ ಆದ್ವಿ. ರೀಚ್ ಆಗಿದ್ದೆ ಅವತ್ತು ಎಲ್ರಿಗೂ ಟಯರ್ಡ್ ಆಗಿತ್ತು. ಸೊ ಊಟ ಮಾಡಿಕೊಂಡು ಅವತ್ತು ನಾವು ರೆಸ್ಟ್ ಮಾಡಿದ್ವಿ ಅಷ್ಟೇ. ಸೊ ನೆಕ್ಸ್ಟ್ ಡೇ ನಾವು ಸಖತ್ ವೈರಲ್ ಆಗಿರೋವಂಥ ಮಂತ್ರಾಲಯ ಮಾಮಿ ಮೆಸ್ ಕಡೆ ಹೋದ್ವಿ. ಇಲ್ಲಿ ಕಾಂಬೋ ಬ್ರೇಕ್‌ಫಾಸ್ಟ್ ಸಿಗತ್ತೆ, ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ತಿದ್ರು. ಸೊ ನಾವು ಅದನ್ನ ಟ್ರೈ ಮಾಡೋಣ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತಿಲ್ಲಿ. ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಂಡಿದ್ದಾಯ್ತು. ಇಲ್ಲಿ ನಮ್ಗೆ ಕಾಂಬೋ ಬ್ರೇಕ್‌ಫಾಸ್ಟಲ್ಲಿ ಉಪ್ಪಿಟ್ಟು, ಕೇಸರಿಬಾತ್, ಪೊಂಗಲ್, ಒಂದು ಪೂರಿ, ಇಡ್ಲಿ, ವಡಾ, ಚಟ್ನಿ, ಸಾಂಬಾರ್ ಕೊಟ್ಟಿದ್ರು. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ರಾಯರ ದರ್ಶನಕ್ಕೆ. ಇಲ್ಲಿ ನಾವು ಫಸ್ಟ್ ತುಂಗಭದ್ರಾ ನದಿ ಕಡೆ ಹೋಗಿ, ನಂತರ ನಾವು ಅಲ್ಲಿನ ಗ್ರಾಮ ದೇವತೆಯಾದ ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು, ನಂತರ ನಾವು ರಾಯರ ದರ್ಶನಕ್ಕೆ ಹೋದ್ವಿ. ಒಂದ್ ಸಣ್ಣ ಕಥೆನ ತಿಳ್ಕೊಳ್ಳೋಣ. ರಾಯರು ಮಂತ್ರಾಲಯಕ್ಕೆ ಹೇಗ್ ಬಂದ್ರು ಅಂತ. ಒಮ್ಮೆ ರಾಯರು ಸಂಚಾರ ಮಾಡ್ತಿದ್ದಾಗ ಅದೋನಿ ಕಡೆ ಬರ್ತಾರೆ. ಅದೋನಿಗೆ ಬಂದಾಗ ಅಲ್ಲಿ ದಿವಾನ ವೆಂಕಣ್ಣ ರಾಯರಿಗೆ ತುಂಬಾ ಆತ್ಮೀಯರಾಗಿರ್ತಾರೆ. ಅವರು ಅಲ್ಲಿನ ನವಾಬನಿಗೆ ಹೇಳ್ತಾರೆ, ಈ ರೀತಿ ಮಹಾನ್ ಪುರುಷರು ಬಂದಿದ್ದಾರೆ ಅಂತ. ನವಾಬ ರಾಯರನ್ನ ಟೆಸ್ಟ್ ಮಾಡಕ್ಕೋಸ್ಕರ ಒಂದ್ ತಟ್ಟೆಯಲ್ಲಿ ಮಾಂಸದ ತುಂಡುಗಳನ್ನಿಟ್ಕೊಂಡು ಅದ್ರ ಮೇಲೆ ಬಟ್ಟೆನ ಕವರ್ ಮಾಡಿ ರಾಯರನ್ನ ಭೇಟಿಯಾಗಕ್ ಬರ್ತಾರೆ. ರಾಯರನ್ನ ಭೇಟಿಯಾಗಕ್ ಬಂದಾಗ ರಾಯರು ತಮ್ಮ ಕಮಂಡಲದಲ್ಲಿದ್ದ ನೀರನ್ನ ಪ್ರೋಕ್ಷಣೆ ಮಾಡಿ ಆ ತಟ್ಟೆ ಮೇಲೆ, ನಂತರ ಬಟ್ಟೆನ ತೆಗ್ದಾಗ ಅದರಲ್ಲಿ ಹಣ್ಣು ಹೂವುಗಳಿರತ್ತೆ. ಇದನ್ನ ನೋಡಿ ನವಾಬನಿಗೆ ತುಂಬಾ ಬೇಜಾರಾಗಿ ತನ್ನ ತಪ್ಪಿನ ಅರಿವಾಗಿ ರಾಯರನ್ನ ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಿ ನಿಮ್ಗೇನ್ ಬೇಕು ಹೇಳಿ ಸ್ವಾಮಿಗಳೇ ಅಂದಾಗ ರಾಯರು ಹೇಳ್ತಾರೆ, ತುಂಗಭದ್ರಾ ನದಿ ತೀರದಲ್ಲಿರುವ ಮಂಚಾಲೆ ಗ್ರಾಮ ಬಿಟ್ಕೊಡು ಸಾಕು ಅಂತ. ಆಗ ನವಾಬ ಈ ಮಂಚಾಲೆ ಗ್ರಾಮವನ್ನು ರಾಯರಿಗೆ ಕೊಡ್ತಾರೆ. ಈಗಿನ ಮಂಚಾಲೆ ಗ್ರಾಮನೇ ಈಗಿನ ಮಂತ್ರಾಲಯ. ಸೊ ಈ ರೀತಿ ಮಂತ್ರಾಲಯ ರಾಯರದಾಗತ್ತೆ. ಸೊ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ರಶ್ ಇತ್ತು. ನಾವು ಸ್ಪೆಷಲ್ ಟಿಕೆಟ್ ತಗೊಂಡ್ ಹೋಗಿದ್ವಿ. ದರ್ಶನ ಚೆನ್ನಾಗಾಯ್ತು. ನಂತರ ನಾವಿಲ್ಲಿ ಆ ಅನ್ನ ಪ್ರಸಾದ ಇತ್ತು. ಊಟ ಮಾಡ್ಕೊಂಡು ನಂತರ ನಾವು ಹೊರಟಿದ್ದು ಅಭಯ ಆಂಜನೇಯ ದೇವಸ್ಥಾನಕ್ಕೆ. ಮಂತ್ರಾಲಯದಿಂದ ಸುತ್ತಮುತ್ತ ಇರೋ ಜಾಗಗಳಿಗೆ ಇಲ್ಲಿ ನಮ್ಗೆ ಶೇರ್ ಆಟೋ ಕೂಡ ಅವೈಲೇಬಲ್ ಇದೆ. ಸೊ ಸುತ್ತಮುತ್ತ ಜಾಗಗಳನ್ನೆಲ್ಲ ತೋರಿಸ್ಕೊಂಡ್ ಬರ್ತಾರೆ. ಆ ರೀತಿನೂ ಹೋಗ್ಬೋದು. ಇಲ್ಲ ನಿಮ್ ಓನ್ ವೆಹಿಕಲ್ ಅಲ್ಲಿ ಕೂಡ ಹೋಗ್ಬೋದು. ಸೊ ನಾವಿಲ್ಲಿ ಅಭಯ ಆಂಜನೇಯನ ದರ್ಶನ ಮಾಡ್ಕೊಂಡು ನಂತರ ಹೋಗಿದ್ದು ಬಿಚ್ಚಾಲೆಗೆ. ಇಲ್ಲೇ ಬಂದು ಮಂತ್ರಾಲಯದಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಅಪ್ಪಣ್ಣಾಚಾರ್ಯರು ನೆಲೆಸಿರ್ತಾರೆ. ಇವರು ರಾಯರಿಗೆ ಪರಮ ಭಕ್ತ ಮತ್ತೆ ತುಂಬಾ ಆಪ್ತರು ಆಗಿರ್ತಾರೆ. ಇವರು ಇಲ್ಲಿ ಗುರುಕುಲ ನಡೆಸ್ತಿರ್ತಾರೆ. ಅಪ್ಪಣ್ಣಾಚಾರ್ಯರಿಗೆ ರಾಯರಂದ್ರೆ ತುಂಬಾ ಪ್ರೀತಿ. ಅವರು ಸ್ವತಃ ತಾವೇ ಒರಳು ಕಲ್ಲಲ್ಲಿ ರಾಯರಿಗೆ ಚಟ್ನಿ ಮಾಡ್ಕೊಡ್ತಿದ್ರು. ಇಲ್ಲಿ ಆ ಒರಳು ಕಲ್ಲನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಇಲ್ಲಿ ಬಿಚ್ಚಾಲಮ್ಮನ ದೇವಸ್ಥಾನ ಕೂಡ ಇದೆ. ಅಪ್ಪಣ್ಣಾಚಾರ್ಯರ ಮನೆ, ಆಮೇಲೆ ಅವರು ರಾಯರ ಜೊತೆ ಕಳೆದ ಸಮಯ ಎಲ್ಲ ಫೋಟೋಸ್ ಎಲ್ಲ ಇದೆ ಮನೆ ಒಳಗಡೆ. ಅದನ್ನೆಲ್ಲ ನೋಡ್ಬೋದಾಗಿದೆ. 13 ವರ್ಷಗಳ ಕಾಲ ಬಿಚ್ಚಾಲೆಯಲ್ಲಿ ಜಪ ತಪ ಅನುಷ್ಠಾನ ಮಾಡ್ಕೊಂಡು ರಾಯರು ಅಪರ್ಣಾಚಾರ್ಯರ ಜೊತೆ ಬಿಚ್ಚಾಲೆಯಲ್ಲಿ ನೆಲೆಸಿರ್ತಾರೆ. ಅಪರ್ಣಾಚಾರ್ಯರನ್ನು ಮಧ್ವ ಸಂಚಾರಕ್ಕೆ ಕಳಿಸಿ ಇವರು ಬೃಂದಾವನಸ್ಥರಾಗ್ತಾರೆ. ಇದನ್ನ ತಿಳಿದ ಅಪರ್ಣಾಚಾರ್ಯರು ತುಂಬಾ ಬೇಸರ ಪಡ್ತಾರೆ. ತುಂಬಾ ನೋವು ಅನುಭವಿಸ್ತಾರೆ. ಪ್ರತಿನಿತ್ಯ ರಾಯರ ದರ್ಶನಕ್ಕಾಗಿ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಹೋಗ್ತಿರ್ತಾರೆ. ಒಮ್ಮೆ ಅಶರೀರವಾಣಿ ಒಂದು ಬರುತ್ತೆ ಬೃಂದಾವನದಿಂದ. ಒಂದು ಏಕಶಿಲಾ ಬೃಂದಾವನ ನಿರ್ಮಿಸು, ನಾನು ಅಲ್ಲೇ ಬಂದು ನೆಲೆಸ್ತೀನಿ ಅಂತ ರಾಯರು ಹೇಳೋದು ಕೇಳಿಸತ್ತೆ ಅವ್ರಿಗೆ. ಸೊ ಅವರು ಈ ಏಕಶಿಲಾ ಬೃಂದಾವನ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಜ್ಯೋತಿ ಮೂಲಕ ಅಪರ್ಣಾಚಾರ್ಯರಿಗೆ ರಾಯರು ದರ್ಶನ ಕೊಡ್ತಾರೆ. ಇದೇ ಈ ಏಕಶಿಲಾ ಬೃಂದಾವನದ ಮಹತ್ವ ಆಗಿದೆ. ಇದನ್ನ ಮುಗಿಸ್ಕೊಂಡು ನಾವು ಬಂದ್ವಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇಲ್ಲಿ ರಾಯರು ಸುಮಾರು ವರ್ಷಗಳ ಕಾಲ ತಪಸ್ ಮಾಡಿರ್ತಾರೆ. ಅವ್ರ ತಪಸ್ಸಿಗೆ ಮೆಚ್ಚಿ ಕೊಲ್ಲಾಪುರದ ಮಹಾಲಕ್ಷ್ಮಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಭೂವರಹನಾಥ ಸ್ವಾಮಿ, ಪಂಚಮುಖಿ ಆಂಜನೇಯ ಇವರೆಲ್ಲರೂ ದರ್ಶನ ಕೊಡ್ತಾರೆ. ಇವರ ಆಜ್ಞೆ ತೆಗೆದುಕೊಂಡು ಇವರು ಬೃಂದಾವನಸ್ಥರಾಗ್ತಾರೆ. ಸೊ ನೆಕ್ಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಾಗ ಇದಿಷ್ಟು ಜಾಗಗಳನ್ನ ಮಿಸ್ ಮಾಡದೆ ನೋಡಿ. ಇದೇ ರೀತಿ ಇನ್ನ ಯಾವ್ದನ್ನ ಪ್ಲೇಸಸ್ ಮಿಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾವು ಮಂತ್ರಾಲಯ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಜಾಗಕ್ಕೆ ಹೋದ್ವಿ, ಅಲ್ಲಿ ಏನೇನ್ ಪ್ಲೇಸಸ್ ನೋಡಿದ್ವಿ ಅಂತ ತೋರಿಸ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್‌ನು ಮಿಸ್ ಮಾಡ್ದಿರ ನೋಡಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.